ಶಿಕ್ಷಕರ ಸಂಘದ ನೇತೃತ್ವದ ವತಿಯಲ್ಲಿ ಈ ದಿನ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಶಾಲೆಗಳಲ್ಲಿ ಪೌಷ್ಟಿಕ ಆಹಾರವಾದ ಮೊಟ್ಟೆಯ ಸರಬರಾಜು, ಹೆಚ್ಚುವರಿ ಶಿಕ್ಷಕರ ಮರುಹೊಂದಾಣಿಕೆ ಹಾಗೂ BLO ಕಾರ್ಯದಿಂದ ಶಿಕ್ಷಕರಿಗೆ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವ ಕುರಿತಾಗಿ ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ನಾಯ್ಕ್ ಸರ್ ಅವರಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಈ ಒಂದು ಮನವಿಯನ್ನು ಸ್ವೀಕರಿಸಲಿಕ್ಕೆ ನಮ್ಮ ಶ್ರೀಯುತ ತಹಸೀಲ್ದಾರ್ ಸರ್ ಆಗಮಿಸಿದ ಅವರಿಗೆ ಎಲ್ಲರೂ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಾಲ್ತೇಶಪ್ಪ ಅವರು ಕೂಡ ಈಗ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ರಾಜ್ಯ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತಹ ಶ್ರೀಯುತ ದೇವೇಂದ್ರಪ್ಪ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ಸರ್ಕಾರಿ ನೌಕರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಶಿಕ್ಷಕರ ಸಂಘದ ಜಿಲ್ಲಾ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಜಗನ್ನಾಥ್ ಅವರು ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಸಂಘದ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀಯುತ ಮನೋಹರ್ ಪಾಟೀಲ್ ಅವರಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರೇ, ಹಾಗೆ ಇಲ್ಲಿ ಆಗಮಿಸಿದಂಥ ಎಲ್ಲ ವೃತ್ತಿ ಸಂಘಗಳ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ ಹಾಗೂ ನಮ್ಮ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ಹಿರಿಯ ಶಿಕ್ಷಕ ಬಂಧುಗಳೇ, ಹಾಗೆ ನನ್ನೆಲ್ಲ ವೃತ್ತಿ ಬಾಂಧವರೇ, ಆತ್ಮೀಯರೇ, ಇವತ್ತು ನಾವು 3 ವಿಷಯಗಳನ್ನು ಇಟ್ಟುಕೊಂಡು ನಾವು ಇಲ್ಲಿ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ನಿಮಗೆ ಗೊತ್ತಿದೆ, ಶಿಕ್ಷಕರು ಅಂದರೆ ಈ ಜಗತ್ತಿಗೆ ಭವಿಷ್ಯದ ಪ್ರಜೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು. ಭವಿಷ್ಯದ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕು ಅಂದರೆ ಉತ್ತಮ ಶಿಕ್ಷಣವನ್ನು ಕೊಡಬೇಕಾಗಿದ್ದು ನಮ್ಮದು ತುಂಬ ಜವಾಬ್ದಾರಿ ಇದೆ. ಆದರೆ ನಮಗೆ ಅನ್ಯ ಕಾರ್ಯಗಳ ಒತ್ತಡದಿಂದ ನಮಗೆ ಸರಿಯಾದ ರೀತಿ ಶಾಲೆಯಲ್ಲಿ ಪಾಠ ಪ್ರವಚನವನ್ನು ಮಾಡಲಿಕ್ಕೆ ಇವತ್ತು ಆಗ್ತಾಯಿಲ್ಲ. ಮುಖ್ಯವಾಗಿ ಇವತ್ತು BLOಗಳ ವಿಷಯಕ್ಕೆ ಬಂದರೆ, ಈಗ ಕೋರ್ಟ್ ಆದೇಶ ಇದೆ BLOಗಳನ್ನು ತಗೊಳ್ಬಾರ್ದು ಅಂಥೇಳಿ. ಅಷ್ಟೇ ಅಲ್ಲದೆ ನಮ್ಮ ಚೀಫ್ ಸೆಕ್ರೆಟರಿ ಅವರು ಮೊನ್ನೆ ಚೀಫ್ ಸೆಕ್ರೆಟರಿ ಅವರು ಮೊನ್ನೆ ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಆದರೆ ದಿಢೀರ್ನೆ ಮತ್ತೆ ಎಲ್ಲ ಶಿಕ್ಷಕರನ್ನು ತಗೊಂಡಿದ್ದಾರೆ. ನಾನು ಏನು ಹೇಳೋದು ಅಂದರೆ, ನೋಡಿ, C ಗ್ರೂಪನ್ನು ತಗೊಳ್ಬೇಕು ಅಂತ ಹೇಳಿದ್ದಾರೆ. C ಗ್ರೂಪ್ ಅಂದರೆ ನಮ್ಮದು ಒಂದೇ ಇಲಾಖೆಯಲ್ಲಿದೆ. C ಗ್ರೂಪು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ಸಮಾಜ ಕಲ್ಯಾಣ ಇದೆ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೈಯರಲ್ಲಿ ಇದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ, ಬೇರೆ ಬೇರೆ ಇಲಾಖೆ, ಅನೇಕ ಇಲಾಖೆಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿಯಲ್ಲಿ ಸಹ C ಗ್ರೂಪ್ನಲ್ಲಿದ್ದಾರೆ. ನೀವು ಈ BLOಗಳು ಎಷ್ಟು ತಾಲೂಕಲ್ಲಿ ಎಷ್ಟು BLOಗಳು ಬೇಕು ಅಂತ ಲೆಕ್ಕ ಮಾಡಿಕೊಂಡು ಮಾನ್ಯ ದಂಡಾಧಿಕಾರಿ ಅವರು ಉಳಿದು ಎಲ್ಲರಿಗೆ ಹಾಕಿ, ನಮಗೆ ಹಾಕ್ಬೇಡಿ ಅಂತಲ್ಲ, ಇಲ್ಲ ಆಸಕ್ತರಿದ್ದಾರೆ, ಆಸಕ್ತರಿಗೆ ಹಾಕಿ ಅಂತ ಹೇಳ್ತಿದ್ದೇವೆ. ನಮಗೆ ನೀವು BLO ಕೆಲಸ ಕೊಟ್ಟರೆ BLO ಕೆಲಸವನ್ನೇ ಮಾಡಕ್ಕೆ ಬಿಡಿ, ನಾವು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಡ್ತೇವೆ. ಇಲ್ಲ ಅಂದರೆ ನಾವು ಪಾಠ ಮಾಡಕ್ಕೆ ಬಿಡಿ, ಪಾಠ ಮಾಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ BLO ಕೆಲಸವನ್ನು ಮಾಡಿ ಪಾಠ ಪ್ರವಚನವನ್ನು ಮಾಡಿ ಅಂದರೆ ತುಂಬಾ ಕಷ್ಟ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇವತ್ತು ನೋಡಿ, BLOಗಳಿಗೆ ಒಂದು ಶಾಲೆಯಲ್ಲಿ 3 ಜನ BLOಗಳನ್ನ ಹಾಕಿದರೆ ಮಕ್ಕಳಿಗೆ ಪಾಠ ಮಾಡೋರು ಯಾರು? ಮುಖ್ಯೋಪಾಧ್ಯಾಯರು ಕೆಲಸ ಮಾಡಬೇಕು, ಬೇರೆ ಕೆಲಸ ಮಾಡಬೇಕು, ಮುಖ್ಯೋಪಾಧ್ಯಾಯರಿಗೆ ಹಾಕಿದ್ದಾರೆ. 8 ಪೇಷೆಂಟ್ಗಳಿಗೆ ಇವತ್ತು ಸಿದ್ದೇಶ್ವರ ಎಂಬ ಶಾಲೆಯಲ್ಲಿ ಪ್ರೇಮಕುಮಾರಿ ಎಂಬ ಮೇಡಮ್ 8 ಪೇಷೆಂಟ್, ಅಂಥವರಿಗೆ ಸಹ ಇವತ್ತು BLO ಕೆಲಸಗಳನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಈಗ ರಿಟೈರ್ಡಿಂಗ್ ಹತ್ತಿರ ಬಂದಿದ್ದಾರೆ, ಅವ್ರಿಗೆ ಹಾಕಿದ್ದಾರೆ. ಹೇಗೆ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದು ದೊಡ್ಡ ಚಿಂತೆಯಾಗಿದೆ. ಬಿಸಿ ಊಟಕ್ಕೆ ಬಂದರೆ, ಬಿಸಿ ಊಟದ ವಿಷಯವನ್ನು ತಗೊಂಡ್ರೆ ಇವತ್ತು ನೋಡಿ, ಮಟ್ಟಿಗೆ ನಾವು 7 ರೂಪಾಯಿಗಳನ್ನು ನಾವು ಕೊಡ್ತಿದ್ದೇವೆ. ಹೊರಗಡೆ ಹೋದರೆ ದೂರ ಸಿಟಿಯ ಅಕ್ಕಪಕ್ಕೆಲ್ಲ 7 ರೂಪಾಯಿಗಳು. ಅದೇ ನಾವು ಹೊರಗಡೆ ದೂರದ ಪ್ರದೇಶದಲ್ಲಿ 700 ರೂಪಾಯಿ ಆಗುತ್ತೆ ಒಂದು ಮಟ್ಟಿಗೆ. ಆದರೆ ಸರ್ಕಾರ ಕೊಡ್ತಕ್ಕಂಥದ್ದು ನಮಗೆ ಕೇವಲ 6 ರೂಪಾಯಿ 20 ಪೈಸೆ. ಅದರಲ್ಲಿ 6 ರೂಪಾಯಿ 20 ಪೈಸೆ. ಅದರಲ್ಲಿ ಸಿಲಿಂಡರ್ ಗ್ಯಾಸಿಗೆ 50 ಪೈಸೆ ಹೋಗುತ್ತೆ, 30 ಪೈಸೆ ಬಿಡಿಸ್ಲಿಕ್ಕೆ ಹೋಗುತ್ತೆ. ನಮಗೆ ಕೇವಲ 5 ರೂಪಾಯಿ 20 ಪೈಸೆ ಮಾತ್ರ ಉಳಿತದೆ. ಆ 5 ರೂಪಾಯಿ 20 ಪೈಸೆದಲ್ಲಿ ನಾವು 700 ರೂಪಾಯಿ ಬರೆಸ್ತೇವೆ ಅಂದರೆ 2 ರೂಪಾಯಿ 2.5 ರೂಪಾಯಿ ಒಬ್ಬ ಶಿಕ್ಷಕ ಮುಖ್ಯೋಪಾಧ್ಯಾಯ ಶಾಲೆಯಲ್ಲಿ ಒಂದು ಮಟ್ಟಿಗೆ ಬೆಲೆಯನ್ನು ಕೊಡಬೇಕಾಗುತ್ತೆ. ದೊಡ್ಡ ಶಾಲೆಯಲ್ಲಿ 500-600 ಸಾವಿರ ಮಕ್ಕಳು ಇರ್ತಕ್ಕಂಥದ್ರಲ್ಲಿ ಒಂದು ತಿಂಗಳಿಗೆ ಒಬ್ಬ ಬಡ್ತಿ ಮುಖ್ಯ ಶಿಕ್ಷಕ ಅಥವಾ ಅಲ್ಲಿ ಯಾರು ಚಾರ್ಜ್ ಇರ್ತಾರೋ ಅವರು 10-20 ಸಾವಿರ ರೂಪಾಯಿಗಳನ್ನು ಕಟ್ಟಬೇಕಾಗ್ತದೆ. ಇದೇ ನಮ್ಮ ಬೆಳವಣಿಗೆ ಶಾಲೆಯಲ್ಲಿ ಒಂದು ತಿಂಗಳಿಗೆ 20 ಸಾವಿರ ರೂಪಾಯಿಗಳನ್ನು ಬರೆಸಬೇಕಾಗ್ತದೆ. ಹಾಗಾದರೆ ಇಂಥ ಹೊರೆ ನಮಗೆ ಇದೆ. ಇದ್ರ ಜೊತೆಗೆ ನಾವು ಆನ್ಲೈನಲ್ಲಿ ಎಲ್ಲ ಮಕ್ಕಳನ್ನು ನಾವು ಎಂಟ್ರಿ ಮಾಡಬೇಕು. ಮಕ್ಕಳು ಯಾರು ಬಾಳೆಹಣ್ಣು ತಿಂದರು, ಯಾರು ಮೊಟ್ಟೆ ತಿಂದರು, ಯಾರು ಊಟ ಮಾಡಿದರು, ಯಾರು ಊಟ ಮಾಡಿಲ್ಲ ಅಂತೇಳಿ ಆ ಸರ್ವರ್ ಎಷ್ಟು ಬಿಜಿ ಇರ್ತದೆ, ತಿರುಗ್ತಾನೆ ಇರ್ತದೆ. ಒಂದ್ಸರಿ ಆದರೆ 10 ನಿಮಿಷದಲ್ಲಿ ಆಗುತ್ತೆ. ಆಗಿಲ್ಲ ಅಂದರೆ ಇಡೀ ದಿನ ಅದೇ ಕೆಲಸ ಮಾಡ್ತಾ ಇರಬೇಕು. ಇತರೆ ಕೆಲಸಗಳ ಒತ್ತಡ, ಪಾಠಗಳನ್ನು ಮಾಡಬೇಕು ಅಥವಾ ಏನು ಮಾಡಬೇಕು, ಭವಿಷ್ಯದ ಪ್ರಜೆಗಳನ್ನು ನಿರ್ಮಾಣ ಮಾಡಬೇಕು ಅಥವಾ ಇತರೆ ಕೆಲಸಗಳನ್ನು ಮಾಡಬೇಕು ಅಂತ ನಾವಂತೂ ಈಗ ತೀರ್ಮಾನ ಮಾಡಿದ್ದೇವೆ. ನಮ್ಮ ತಾಲೂಕಿನ ಶಿಕ್ಷಕರು, ನೀವು BLO ಹಾಕಿ ನಮಗೆ ಈಗ ಇದೇ ರೀತಿ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ನಾವು ದೊಡ್ಡ ಮಟ್ಟದಲ್ಲಿ ಮುಷ್ಕರವನ್ನು ಹಾಕ್ಕೊಳ್ತೇವೆ. ನಮಗೆ ದಯವಿಟ್ಟು ಅನ್ಯ ಕಾರ್ಯಗಳ ಒತ್ತಡದಿಂದ ನಮಗೆ ಕಡಿಮೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಜೊತೆಗೆ ಈ ಹೆಚ್ಚುವರಿ ಶಿಕ್ಷಕರು ನೋಡಿ, ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ರೂಮು
ಶೌಚಾಲಯ ಮತ್ತು ಕಸ ಹೊಡೆಯುವಂಥ ಪರಿಸ್ಥಿತಿ ಬಂದಿದೆ. ನೋಡಿ, ಇದು ಎಷ್ಟು ವಿಪರ್ಯಾಸ ಅಂದರೆ ಇದನ್ನು ನಾವು ಯಾವುದೋ ಒಂದು ಪ್ರತ್ಯೇಕ ಏಜೆನ್ಸಿಗೆ ಕೊಟ್ಟು ಸಹಕಾರ ಮಾಡಬೇಕು ಅಂತೇಳಿ ನಾವು ಹೇಳ್ಕೊಳ್ತಾ ಇದ್ದೇವೆ. ಅದ್ರ ಜೊತೆಗೆ ಇವತ್ತು ಹೆಚ್ಚುವರಿ ಶಿಕ್ಷಕರು, ನಮ್ಮ ರೇಷಿಯೋ ಪ್ರಕಾರ ಶಿಕ್ಷಕರು ಈ ತಾಲೂಕಿಗೆ 900 ಜನ ಟೀಚರ್ಸ್ ಬೇಕು. ಆದರೆ ನಮ್ಗೆ ಇರ್ತಕ್ಕಂಥವ್ರು 700 ಜನ. ಆದರೆ GPD PhD ಅಂತ ಮಾಡಿ ಹೆಚ್ಚುವರಿ 50 ರಿಂದ 60 ಜನ ಶಿಕ್ಷಕರು ನಮ್ಮ ತಾಲೂಕಿನಿಂದ ಹೋಗ್ತಾ ಇದ್ದಾರೆ. ಈ ಶಿಕ್ಷಕರನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಏನು ಆಗಬೇಕು ಅನ್ನೋದನ್ನ ಈಗಾಗಲೇ ರಾಜ್ಯ ಹಂತದಲ್ಲಿ ನಾವು ಮಾತಾಡಿದ್ದೇವೆ. ಇದ್ರ ಗಮನದಲ್ಲಿ ಇರಬೇಕು ಅಂತ ಹೇಳ್ತಾ, ಮಾನ್ಯ ದಂಡಾಧಿಕಾರಿ ಅವರು ಒಳ್ಳೆಯವರಿದ್ದಾರೆ. ನಮ್ಮ ಏನು ಮನವಿ ಇದೆ ಇದನ್ನ ಮೇಲ್ಮಟ್ಟದ ಜನ ಸರ್ಕಾರಕ್ಕೆ ಇದನ್ನ ಮುಟ್ಟಿಸಬೇಕು, ನಮಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ತುಂಬ ಜನ ಟೀಚರ್ಸ್ ಬಂದ್ದಾರೆ, ಹಾರ್ಟ್ ಪೇಷಂಟ್ಗಳು ಬಂದಿದ್ದಾರೆ, ಕ್ಯಾನ್ಸರ್ಗಳು ಬಂದಿದ್ದಾರೆ, ಕೆಲವರು ಬಡ್ತಿ ಮುಖ್ಯ ಶಿಕ್ಷಕರು ಅದು ಇದು ಕೆಲಸ ಮಾಡ್ತಕ್ಕಂಥವ್ರು. ಅಲ್ಲಿ ಬಡ್ತಿ ಮುಖ್ಯ ಶಿಕ್ಷಕರಿಗೆ ಅನೇಕ ಕಾರ್ಯದ ಒತ್ತಡ ಇದೆ, ಅವರಿಗೂ ಸಹ ಬಿಲ್ ಹಾಕಿದ್ದಾರೆ. ಇಲ್ಲಿ ಬಂದು ನಿಮ್ಮ ಆಫೀಸಿಗೆ ಬಂದು ಅಲ್ಲಿ BO ಫೋನ್ ಮಾಡಿರ್ತಾರೆ, ನಾನು ನಿಮಗೆ ಫೋನ್ ಮಾಡಿದ್ದೆ, ನೀವು ಬರ್ರಿ ಅಂತ ಹೇಳಿದಾಗ ಇಲ್ಲಿ ಬಂದಾಗ ದೇವರು ಕೊಟ್ಟರು ಪೂಜಾರಿ ವರ್ಕ್ ಕೊಡಲ್ಲ ಅನ್ನೋ ಹಾಗೆ ಇಲ್ಲಿರ್ತಕ್ಕಂಥ ಕೆಲವು ವರ್ಕರ್ಗಳು ನಮ್ಮ ಶಿಕ್ಷಕರನ್ನ AC ಆಫೀಸಿಗೆ ಹೋಗಿ ಅಂತ ಕಳಿಸ್ತಾರೆ. ನೀವು ಕರೆದ್ರು ಅವ್ರು AC ಆಫೀಸಿಗೆ ಹೋಗಿ AC ಮುಂದೆ ಶಿಕ್ಷಕರು ಮಾತಾಡೋದು ಎಷ್ಟು ಕಷ್ಟ ಆಗ್ತದೆ. ಹೋಗಿ ಅವರು AC ಅವ್ರು ಹೇಳ್ತಾರೆ, ಇಲ್ಲ ನೀವು ಹೋಗಿ ಅಲ್ಲೇ ತಹಸೀಲ್ದಾರ್ ಆಫೀಸಲ್ಲಿ ಮಾಡ್ತಾರೆ ಅಂದರೆ ಹೀಗೆ ಅಲ್ದಾಡಿಸ್ಬಿಟ್ರೆ ನಮ್ಮ ಟೀಚರ್ಸಿಗೆ ತುಂಬಾ ಕಷ್ಟ ಅಂತ ಹೇಳ್ತಾ, ನೀವು ಎಲ್ಲ ವಿಷಯಗಳನ್ನು ನಾವು ಮುಗಿಸಿದ್ದೇವೆ. ನಮಗೆ ಒಳ್ಳೆ ಪಾಠ ಮಾಡಲಿಕ್ಕೆ ಬಿಡಿ, ನಮಗೆ ಪಾಠ ಮಾಡಲಿಕ್ಕೆ ಬಿಟ್ಟರೆ ನಾವು ಒಳ್ಳೆ ರೀತಿಯಿಂದ ಪಾಠವನ್ನು ಮಾಡ್ತೀವಿ. ನೋಡಿ, ನಮ್ಮ ಜಿಲ್ಲೆಯಲ್ಲಿ ಸಾಗರ ತಾಲೂಕು ಎರಡನೇ ಇದರಲ್ಲಿದೆ, 2ನೇ ಸ್ಟೇಜಲ್ಲಿ. ರಾಜ್ಯದಲ್ಲಿಯೇ ಒಂದು NMS ಎಕ್ಸಾಮಲ್ಲಿ ಪ್ರತಿಷ್ಠಿತ ಸ್ಥಾನದಲ್ಲಿದ್ದೇವೆ. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮ ಶಿಕ್ಷಕರ ಒಂದು ಕಾರ್ಯವೈಖರಿ. ನೀವು ನಮ್ಮನ್ನು ಫ್ರೀಯಾಗಿ ಪಾಠ ಮಾಡಲಿಕ್ಕೆ ಬಿಟ್ಟರೆ ನಾವು ರಾಜ್ಯದಲ್ಲಿಯೇ ಒಳ್ಳೆ ಶಿಕ್ಷಣವನ್ನು ಈ ತಾಲೂಕಲ್ಲಿ ಮಾದರಿಯಾಗಿ ಕೊಡ್ತೇವೆ. ಇಲ್ಲಿ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮಾನ್ಯ ದಂಡಾಧಿಕಾರಿ ಅವರಿಗೆ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ, ಸ್ವೀಕಾರ ಮಾಡಬೇಕು. ಜಮೀನಿಗೆ ಒಬ್ಬಿಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸ್ವಲ್ಪ ಜೋರು ಮನವಿಯನ್ನು ಕೊಡ್ತಾ ಇದ್ದಾರೆ. ಕಾರಣ ಅಂತಂದರೆ ನಮ್ಮನ್ನು ELO ನಮ್ಮ ಬೇಡಿಕೆಯನ್ನು ನಾನು ಭಾಗಶಃ ಒಪ್ಕೋಬೋದು ಅಂತ ಯಾಕಂದರೆ ಇದು ಚುನಾವಣೆ ಆಯೋಗದ ಪ್ರಕಾರ ನಾವು ಕೆಲಸ ಮಾಡಬೇಕು. ಚುನಾವಣೆ ಅಂತ ಬಂದಾಗ ಪ್ರತಿಯೊಂದು ಪ್ರಾಮುಖ್ಯತೆ ಈ ಸರಿ ಮಾತಾಡ ಏನು ಅಂತಂದರೆ, ಮೊದಲಾದರೆ BLOಗಳನ್ನು ತಹಸೀಲ್ದಾರ್ ರಾಜ್ಯದಲ್ಲಿ ನ್ಯಾಯಿಕ ಮತದಾರರ ಬದಲಾವಣೆಗಳಿಗೆ ಈ ಸಾರಿಯಿಂದ ಚುನಾವಣೆ ಆಯೋಗ ಏನು ಮಾಡಿದೆ, ಚುನಾವಣಾ ಆಯೋಗನೇ ನಾವು ಇದನ್ನು ಪಟ್ಟಿಯನ್ನು ತಪ್ಪಿಕೊಂಡು ಅವರೇ ಅಪ್ರೂವ್ ಕೊಡ್ತಾ ಇದ್ದಾರೆ. ಏನೇ ಚೇಂಜಸ್ ಇದ್ದರೂ ಅಲ್ಲಿಗೆ ಹೋಗೋದು. ಆ ಒಂದು ಪುಸ್ತಕತೆ ಏನಿದೆ ಅದನ್ನು ಮನಗಂಡು ನಮ್ಮ ಬೇಡಿಕೆ ಏನಿದೆ ಅದನ್ನು ನಾನು ಪ್ರಾಮಾಣಿಕವಾಗಿ ಕಲಿಸುವಂಥ ಕೆಲಸ ಮಾಡ್ತೀನಿ. ಮತ್ತು ಇವತ್ತೇ ಇದನ್ನು ರಾಜ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ